ಸಂಚಿಕೆಯಲ್ಲಿ ಯುವಕರಿಗೆ ವಿದ್ಯಾರ್ಥಿಗಳಿಗೆ ತಿಳಿಸುವುದಂದರೆ ಈಗಿನ ಡಿಜಿಟಲೀಕರಣದಲ್ಲಿ ಓದುವ ಹವ್ಯಾಸ ಕಡಿಮೆ ಆಗ್ತಾಯಿದೆ. ಬೆಳಗ್ಗೆ ನೋಡಿ ಒಂದು ಪೇಪರ್ ತಂದು ಕೊಡ್ತಾರೆ. ಬೆಳಗ್ಗೆ ಎಲ್ಲರೂ ಏನಂತಾರೆ, ಸ್ವಲ್ಪ ಮನೆಯಲ್ಲಿ ಹಿರಿಯರು ನಾವು ಓದ್ತೀವಿ ನೀವು ಓದ್ತೀವಿ ಅಂತಾರೆ. ಆದರೆ ಮಕ್ಕಳು ಯಾವುದೂ ಅದ್ರ ಕಡೆ ಲಕ್ಷ್ಯ ಕೊಡೋದಿಲ್ಲ. ಹೌದಿಲ್ಲ? ಒಂದು ಪೇಪರ್ಗೆ ಬೆಳಗ್ಗೆ ಎಷ್ಟು ಬೆಲೆ ಇರುತ್ತಲ್ಲ, ಸಂಧಿಗಳೇ ಆದಕಲೆ ಏನಾಗುತ್ತೆ ಅಂದರೆ ಪೇಪರನ್ನು ಯಾರೂ ನೋಡೋದಿಲ್ಲ. ಯಾಕಂದರೆ ಅದ್ರದ್ದು ಮುಗಿದೇ ಬಿಟ್ಟಿರ್ತೀರಿ, ಸಂಜೆ ಆದಕಲೆ ಅದು ಮುಗಿದು ಬಿಟ್ಟು ಯೂಸ್ ಮಾಡೋದಿಲ್ಲ ಅವರು. ಅದೇ ಹೇಳ್ತಾನೆ, ವಿದ್ಯಾರ್ಥಿಗಳ ಯುವಕರಿಗೆ ಇನ್ನೊಂದು ತಿಳಿಸೋದಂದರೆ ಒಂದು ಬುಕ್ ತಗೋದು, ಇವತ್ತಿನ ಡೇಟ್ ಹಾಕೋದು, ಇವತ್ತಿನ ಡೇಟ್ ಹಾಕಿ ನ್ಯೂಸ್ ಪೇಪರ್ದಲ್ಲಿ ಮುಖ್ಯವಾಗಿ ನಮ್ಮ ಗುರಿಗೆ ಸಾಧನೆ ಅನುಕೂಲ ಆಗುವಂಥ ಮಾಹಿತಿ, ದೇಶದ ಬಗ್ಗೆ ಈ ಥರ ಏನು ಮಾಹಿತಿ ಇರೋದಿಲ್ಲ ಆ ಮಾಹಿತಿಯನ್ನು ನೋಟ್ಔಟ್ ಮಾಡ್ಕೋದು. ಪಾಯಿಂಟ್ಔಟ್ ಮಾಡಿ ಅದರೊಳಗೆ ಬರ್ಕೊಂಡ್ರೆ ನೀವು ಬುಕ್ಕದಲ್ಲಿ ಒಂದು ವಾರ ನಂತರ ಆದ ನಂತರ ಏನು ಡೈಲಿ ನೀವು ನ್ಯೂಸ್ ಪೇಪರ್ದಲ್ಲಿ ಬಂದಂಥದ್ದು ಏನು ಸಾಯಂಕಾಲ ಇರುತ್ತದೆ ಆವಾಗ ನೀವು ಬರೆದಿರ್ತಿಲ್ಲ, ಅದನ್ನು ನೀವು ಒಮ್ಮೆ ರಿಪೀಟ್ ಚೆಕ್ ಮಾಡಿದರೆ ಸಾಕು. ನಿಮಗೆ ಗುರಿಗೆ ಸಾಧನೆಗೆ ಅನುಕೂಲ ಆಗೋದು ಇಂಥ ಪಾಯಿಂಟ್ಸ್ಗಳು, ಈ ಪೇಪರ್ದಲ್ಲಿ ಸಿಕ್ಕಂಥ ಪಾಯಿಂಟ್ಸ್ಗಳು ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಇದನ್ನು ನೀವು ನೋಟ್ಔಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಯುವಕರೇ. ಗೊತ್ತಾಯ್ತಾ? ಈ ನ್ಯೂಸ್ ಅದೇ ಹೇಳ್ತಾನೆ, ಈ ನ್ಯೂಸ್ ಪೇಪರ್ದು ಎಷ್ಟು ಮಹತ್ವ ಇದೆ ಅಂದರೆ ನೀವು ಎಲ್ಲರೂ ಪ್ರತಿಯೊಬ್ಬರು ಉಪಯೋಗ ತೊಗೋಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ.